ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಛಲವಾದಿ ಮಹಾಸಭಾ ಸಂಘಟನೆ ಕಟ್ಟುವುದಾಗಿ ನಿರ್ಧಾರ ಮಾಡಲಾಗಿದೆ ಎಂದು ವಾಣಿ ಕೆ ಶಿವರಾಮ್ ಇಂದು ಆಲೂರಿನಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಹೊರವಲಯದ ಪ್ರವಾಸಿ ಮಂದಿರದ ಸುದ್ದಿಗೋಷ್ಠಿಯಲ್ಲಿ ವಾಣಿ ಕೆ ಶಿವರಾಮ್ ಮಾತನಾಡಿ, ಕೆ ಶಿವರಾಮ್ ರವರ ಕನಸಿನಂತೆ ಬೆಂಗಳೂರಿನಲ್ಲಿ 2 ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಛಲವಾದಿ ಕಲ್ಯಾಣ ಮಂಟಪ ಕಟ್ಟಬೇಕೆಂಬುದು ಕೆ ಶಿವರಾಮ್ ಅವರ ಕನಸಾಗಿದ್ದು, ಕೆ ಶಿವರಾಮ್ ಛಲವಾದಿ ಸಂಘಟನೆಯನ್ನು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಟ್ಟಿ ಈ ಮೂಲಕ ನಮ್ಮ ಸಮುದಾಯವನ್ನು ಒಗ್ಗೂಡಿಸಿ ಬಹಳ ಎತ್ತರಕ್ಕೆ ಬೆಳೆಸಬೇಕೆಂಬ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ದರು. ಆದರೆ ಅವರು ವಿಧಿವಶರಾದ ಕಾರಣ ಛಲವಾದಿ ಮಹಾಸಭಾದ ಕಲ್ಯಾಣ ಮಂಟಪ ಕಟ್ಟುವ ಕನಸು ಹಗಲು ಕನಸಾಗಿದೆ. ಈಗ ನಾನು ಎಲ್ಲ ಜಿಲ್ಲೆಯಲ್ಲಿಯೂ ಪ್ರವಾಸ ನಡೆಸಿ ಈ ಸಂಘಟನೆಯನ್ನು ಬಲಪಡಿಸುತ್ತೇನೆ ಎಂದು ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷೆ ವಾಣಿ ಕೆ ಶಿವರಾಮ್ ತಿಳಿಸಿದರು. ಬೆಂಗಳೂರಿನಲ್ಲಿ ಛಲವಾದಿ ಮಹಾಸಭಾ ಭವನದ ಕಾಮಗಾರಿಯು 2 ವರ್ಷದಿಂದ ಸ್ಥಗಿತಗೊಂಡಿತ್ತು. ನಾವು ಈ ಬಗ್ಗೆ ಸಮಾಜ ಕಲ್ಯಾಣ ಸಚಿವೆ ಮಹದೇವಪ್ಪ ಹಾಗೂ ಪ್ರಿಯಾಂಕ ಖರ್ಗೆ ಅವರನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚಿಸಿದಾಗ ಸರ್ಕಾರದಿಂದ ಅನುದಾನ ಒದಗಿಸಿ ಶೀಘ್ರದಲ್ಲೇ ಭವನ ಕಾಮಗಾರಿ ಕೆಲಸ ಮುಗಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ನಮ್ಮ ಸಮುದಾಯ ಭವನವನ್ನು ಛಲವಾದಿ ಸಂಘಕ್ಕೆ ಸದಸ್ಯತ್ವವನ್ನು ಪಡೆದು ಸಂಘಟನೆಗೆ ಸೇರಿ ನಮಗೆ ಹೆಚ್ಚು ಬಲ ನೀಡಬೇಕೆಂದರು. ಉಪಾಧ್ಯಕ್ಷ ಬಸವರಾಜು ಮಾತನಾಡಿ, ಇಂದಿನ ಈ ಕಾರ್ಯಕ್ರಮಕ್ಕೆ ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಆಗಮಿಸಿದ್ದೇವೆ. ಕೇವಲ ಜಿಲ್ಲೆ ಅಲ್ಲದೆ ಇಡೀ ರಾಜ್ಯದಲ್ಲಿ ಛಲವಾದಿ ಮಹಾಸಭಾ ಭವನಗಳನ್ನು ಕಟ್ಟಬೇಕೆಂಬುದು ಕೆ ಶಿವರಾಮ್ ಕನಸು ಕಂಡಿದ್ದರು. ಸರ್ಕಾರಗಳು ಮಠಮಾನ್ಯಗಳಿಗೆ 1000 ಕೋಟಿ ರುಗಳನ್ನು ನೀಡುತ್ತವೆ, ಆದರೆ ನಮ್ಮ ಸಮುದಾಯಕ್ಕೆ ನೀಡಬೇಕೆಂದರೆ ಮೀನಮೇಷ ಎಣಿಸುತ್ತಾರೆ. ಬೆಂಗಳೂರಿನಲ್ಲಿ ಛಲವಾದಿ ಮಹಾಸಭಾ ಭವನ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಸಚಿವ ಮಹದೇವಪ್ಪ ಅವರಿಗೆ ನಾವು 9 ಕೋಟಿ ಅನುದಾನ ಕೇಳಿದ್ದೆವು, ಆದರೆ ಸುಮಾರು 18 ಕೋಟಿ ರು ಹಣ ನೀಡಲು ಮಾತನಾಡಿದ್ದಾರೆ. ಈ ಮಾತನ್ನು ಅವರು ಉಳಿಸಿಕೊಳ್ಳುತ್ತಾರೆ ಎಂಬ ಭರವಸೆ ಇದೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಸಭೆಗಳನ್ನು ನಡೆಸಿ ಜನಾಂಗವನ್ನು ಒಗ್ಗೂಡಿಸುವ ಕೆಲಸ ಮಾಡಬೇಕಿದೆ ಎಂದರು. ನಿರ್ದೇಶಕರು ಈ ಜಿಲ್ಲೆಯಲ್ಲೇ ಬಂದು ಮಾಸಿಕ ಸಭೆಯನ್ನು ಮಾಡುವಂಥ ತೀರ್ಮಾನವನ್ನು ನಮ್ಮ ಸ್ಟೇಟ್ ಬಾಡಿಯಲ್ಲಿ ತಗೊಂಡಿದ್ದೇವೆ. ಅದೇ ರೀತಿಯಾಗಿ ಏನು 31 ಜಿಲ್ಲೆಗಳಲ್ಲಿ ಛಲವಾದಿ ಮಹಾಸಭಾವನ್ನು ಕಟ್ಟುವ ನಿರ್ಧಾರವನ್ನು ಮಾಡಿದ್ದೇವೆ. ಹಾಗೆ ಮುಂದಿನ ಪ್ರತಿ ತಿಂಗಳು ಮಾಸಿಕ ಸಭೆಯು ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಸಂಘಟನೆ ಮಾಡಿ ನಮ್ಮ ಬಂಧುಗಳನ್ನು ಛಲವಾದಿ ಬಂಧುಗಳನ್ನು ಒಂದು ಕಡೆ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಬಂಧುಗಳೇ, ಇವತ್ತಿನ ದಿನ ನಾವೇನಾದರೂ ಮಾಡ್ತೀವಿ ಅಂದರೆ ಅದು ಅಣ್ಣ ಶಿವರಾಮಣ್ಣನವರ ಹಾಕಿಕೊಟ್ಟ ದಾರಿ. ಅವರು ಏನು ನಡೆಸಿಕೊಟ್ಟ 2008ರಲ್ಲಿ ಛಲವಾದಿ ಮಹಾಸಭಾವನ್ನು ಕಟ್ಟಿದ್ರು. ಛಲವಾದಿ ಬಂಧುಗಳು ಒಂದು ಕಡೆ ಏನು ಬೇರೆ ಬೇರೆ ಸಮುದಾಯಗಳು ಒಂದಾಗುವ ಸ್ಥಿತಿಯಲ್ಲಿ ನಮ್ಮ ಛಲವಾದಿ ಸಮುದಾಯವನ್ನು ಒಂದು ಮಾಡುವ ಒಂದು ನಿಟ್ಟಿನಲ್ಲಿ ಈ ಛಲವಾದಿ ಸಮುದಾಯವನ್ನು ಒಂದು ಛಲವಾದಿ ಸಭಾವನ್ನ ಕಟ್ಟಿದ್ರು. ಅದಕ್ಕೋಸ್ಕರ ಛಲವಾದಿ ಬಂಧುಗಳು ಒಂದಾಗಬೇಕು, ನಮ್ಮ ನೋವು ನಲಿವನ್ನು ಇದ್ರ ಸಭಾಭವನದಲ್ಲಿ ನೆನೆಸ್ಕೋಬೇಕು ಅಂತ ಹೇಳಿ ಇವತ್ತಿನ ದಿನ ಎಲ್ಲ ರಾಜ್ಯ ಸಮಿತಿಯ ನಿರ್ದೇಶಕರು ಹಾಸನಕ್ಕೆ ಬಂದಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳು ನಾವು ಪ್ರವಾಸವನ್ನು ಮಾಡಿ ಬಂಧುಗಳನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಬಸವರಾಜ್, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್, ಜಂಟಿ ಕಾರ್ಯದರ್ಶಿ ನಾಗೇಶ್, ಖಜಾಂಚಿ ಮೈಕೋ ನಾಗರಾಜ್, ರಾಜ್ಯ ಕಾರ್ಯಕಾರಿ ಸಮಿತಿಯ ಸಿದ್ದರಾಜು, ವಸಂತ್, ಜವರಯ್ಯ, ಶಿವಪ್ಪ, ಕೃಷ್ಣಪ್ಪ, ಲೋಕೇಶ್, ಅಜ್ಜೇನಹಳ್ಳಿ ಹರೀಶ್, ಭರತವಳ್ಳಿ, ಭೀಮಾರ್ಮಿ ಜಗದೀಶ್ ಹಾಜರಿದ್ದರು.